ಇಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರ ಒಂದು ಆಲ್ಬಮ್ ಸಾಂಗನ್ನು, ಅದರ ಟೀಸರನ್ನು ಇವತ್ತು ಅನಾವರಣಗೊಳಿಸಲಾಯಿತು. ಸ್ಥಾಲೀಪುಲಾಕನ್ಯಾಯ ಎಂಬುದಾಗಿ ನಮ್ಮ ಸಂಸ್ಕೃತ ಶಾಸ್ತ್ರದಲ್ಲಿ ಒಂದು ನ್ಯಾಯ. ಒಂದು ಅಡಿಗೆಗೆ ಇಟ್ಟಾಗ ಅನ್ನ ಎಲ್ಲ ಬೆಂದಿದೆಯೋ ಇಲ್ಲವೋ ಅಂತ ನೋಡುವಾಗ ಪ್ರತಿ ಅಗಳನ್ನು ಕೂಡ ಹಿಸುಕಿ ನೋಡುವ ಅಗತ್ಯವಿಲ್ಲ. ದೊಡ್ಡ ಪಾತ್ರೆಯ ಒಂದು ಅಗಳನ್ನು ತೆಗೆದು ಅದನ್ನು ನೋಡಿದಾಗ ಅದು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಪಕ್ವವಾಗಿದೆ ಎಂಬುದಾಗಿ ಹೇಗೆ ತಿಳಿಯುತ್ತೋ ಹಾಗೆ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ಏನು ರಾಘವೇಂದ್ರ ಸ್ವಾಮಿಗಳವರ ಸೇವಾರೂಪವಾಗಿ ಒಂದು ಆಲ್ಬಮ್ ಸಾಂಗನ್ನು ಪ್ರೊಡ್ಯೂಸ್ ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿ ಬಹಳ ಪರಿಶ್ರಮವನ್ನು ಪಟ್ಟು ಬಹು ಲಕ್ಷಗಳ ವೆಚ್ಚದಲ್ಲಿ ತಮ್ಮೆಲ್ಲ ಪರಿಶ್ರಮವನ್ನು ಪಟ್ಟು ಬಹಳ ಸುಂದರವಾಗಿ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಂಯೋಜನೆಗಳು, ಸ್ವರ ಸಂಯೋಜನ, ಅದೇ ರೀತಿಯಾಗಿ ಸಾಹಿತ್ಯ ಕಲ್ಪನಾ ಇವೆಲ್ಲದರೊಂದಿಗೆ ನಮ್ಮ ರಘುಪತಿ ಭಟ್ ಮತ್ತು ತಂಡದವರು ಬಹಳ ವಿಶೇಷವಾಗಿ ಪರಿಶ್ರಮವನ್ನು ವಹಿಸಿದ್ದಾರೆ. ಇದು ನನ್ನ ಮಾತಲ್ಲ, ಇದು ಸಮಸ್ತ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಮಾತು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಕೇವಲ ಕೆಲವು ಸೆಕೆಂಡ್ಗಳ ಈ ಒಂದು ಟೀಸರೇ ಇಷ್ಟು ಜನಗಳ ಆಕರ್ಷಣೆಯನ್ನು ಮಾಡ್ತಾ ಇದೆ ಅಂತಂದರೆ ಸಂಪೂರ್ಣ ಆಲ್ಬಮ್ ಸಾಂಗ್ ಹೇಗೆ ಬರುತ್ತೆ ಎನ್ನುವುದನ್ನು ಇದರಿಂದ ನಾವು ಊಹಿಸಬಹುದಾಗಿದೆ. ಇದರ ಹಿಂದಿನ ಎಲ್ಲ ಪರಿಶ್ರಮದ ಎಲ್ಲ ಕಲಾಭಿಮಾನಿಗಳು, ಅದೇ ರೀತಿಯಾಗಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ತಂತ್ರಜ್ಞರು, ಜೊತೆಯಲ್ಲಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಈ ಪ್ರೊಡಕ್ಷನ್ಗೆ, ಅದೇ ರೀತಿಯಾಗಿ ಈ ತಂಡಕ್ಕೆ ವಿಶೇಷವಾಗಿ ಅನುಗ್ರಹಿಸಲಿ. ನಮ್ಮ ರಘುಪತಿ ಭಟ್ ಅವರು ಕೇವಲ ಒಂದು ಪ್ರೊಡ್ಯೂಸರ್ ಆಗಿ ಅಲ್ಲ, ನಟರಾಗಿ, ರಾಯರ ಭಕ್ತರಾಗಿ, ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆಯ ಪಾತ್ರರಾಗಿ ಅವರು ಬಹಳ ಚೆನ್ನಾಗಿ ಸುಂದರವಾಗಿ ಈ ಒಂದು ಪರಿಶ್ರಮವನ್ನು ಪಟ್ಟಿದ್ದಾರೆ. ಇವತ್ತು ಒಂದು ಸಿನಿಮಾವನ್ನು ನೋಡೋದು ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ಜನರ ಒಂದು ವಾಡಿಕೆ. ಆದರೆ ಸಿನಿಮಾ ತೆಗಿಬೇಕಾದ್ರೆ ಬಹು ತಿಂಗಳು, ಬಹು ವರ್ಷದ ಒಂದು ಪರಿಶ್ರಮ, ಬಹುಕೋಟಿ ಮೌಲ್ಯದ ವೆಚ್ಚ, ಅದೇ ರೀತಿಯಾಗಿ ರಾತ್ರಿ ಹಗಲು ಅನ್ನದೇ, ಮಳೆ ಬೆಳೆ ಚಳಿ ಅನ್ನೋದೇ ಅವರ ಪರಿಶ್ರಮ. ಅದಕ್ಕೆ ಬೇಕಾದಂತಹ ತಯಾರಿ, ಅದಕ್ಕೆ ಬೇಕಾದಂತಹ ಕಥೆ, ಅದಕ್ಕೆ ಬೇಕಾದಂತಹ ಒಂದು ಸಾಹಿತ್ಯ, ಇವುಗಳನ್ನೆಲ್ಲವನ್ನು ಕೂಡ ಒಂದು ನಿಮಿಷದಲ್ಲಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾವೊಂದು ಕಲಾಕಾರರ ಎಲ್ಲ ಪರಿಶ್ರಮಗಳನ್ನು ನಾವು ತಾತ್ಸಾರ ಮಾಡುವಂಥದ್ದು ನಮ್ಮೆಲ್ಲರ ಪರಿಪಾಟಿ. ಹಾಗಾಗದೆ ಆ ಸಿನಿಮಾದಲ್ಲಿ, ಆ ಚಿತ್ರದಲ್ಲಿ ಅಥವಾ ಆ ಒಂದು ಪ್ರದರ್ಶನದಲ್ಲಿ ಏನು ಗುಣಗಳಿದ್ದಾವೆ, ಎಷ್ಟು ಪರಿಶ್ರಮವಿದೆ, ಅದರ ಹಿನ್ನೆಲೆಯಲ್ಲಿ ಎಷ್ಟು ಕೈಗಳು ಕೆಲಸ ಮಾಡಿದೆ ಎಂಬುದಾಗಿ ಚೆನ್ನಾಗಿ ಬಲ್ಲವರು ಆ ರೀತಿಯಾದ ಅಸಡ್ಡೆಯ ಮಾತನ್ನಾಡೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇದನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಈ ತಂಡಕ್ಕೆ ಮತ್ತೊಮ್ಮೆ ರಾಯರ ದಯೆ ಸದಾ ಕಾಲ ಇರಲಿ ಎಂಬುದಾಗಿ ಕೋರ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.